ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರು ಸಿಹಿ ಮನಸ್ಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ವರ್ಷಗಳ ನಂತರ ನಾವು ಫ್ಯಾಮಿಲಿ ಎಲ್ಲ ಸೇರಿ ನಮ್ಮ ಮನೆ ದೇವರಾದಂತಹ ಚಂದ್ರಗುತ್ತಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ ಗಾಡಿ ಮಾಡಿಸ್ಕೊಂಡು. ಎಲ್ಲರೂ ಕೂಡ ಈ ಒಂದು ವಿಶೇಷ ವಿಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಮನೆ ಮಕ್ಕಳು ರೆಡಿ ಅಲ್ಲಿ ಹೋಗ್ತಾ ಇದ್ದೀರಿ ಊರಿಗೆ ಅಜ್ಜಮ್ಮಗ ಹೆಂಗೆ ಗೊತ್ತಾಗ್ತಾ ಇದು? ಓ ಗಗನ ರೆಡಿ ಆಗ್ಯಾನ ಈಗ ನೋಡ್ರಿ. ಪಾಂಟ್ ಅಂಗಿ ಯಾರು ತಂದಿದ್ದು? ಯಾರು ತಂದಿದ್ದು? ಹಾಗೆ ಮಕ್ಕಳೆಲ್ಲ ರೆಡಿಯಾಗಿ ಎಲ್ಲರೂ ರೆಡಿಯಾಗಿ ನಮ್ಮ ಮನೆಯಿಂದ ಮನೆ ದೇವ್ರನ್ನ ತಗೊಂಡು ಚಂದ್ರಗುತ್ತಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ನಮ್ಮ ಮನೆ ದೇವರು ಚಂದ್ರಗುತ್ತಿ, ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲಿ ಬರುವಂಥ ನಮ್ಮ ಮನೆ ದೇವರು ಚಂದ್ರಗುತ್ತಿ. ನಾನು ರೆಡಿಯಾಗಿ ಹೊರಟ್ವಿ ನಾವೆಲ್ಲ. ಮಕ್ಕಳು ಫೋಟೋ ಕ್ಲಿಕ್ ಮಾಡ್ತಾ ಇದ್ದಾರೆ ನೋಡಿ. ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಅವ್ರದ್ದೇ ತರಲೆ ಫೋಟೋನ ಪೋಸ್ ಕೊಡು ಅಂತ ಹೇಳ್ತಾಯಿದ್ರು. ನಾನು ನನ್ನ ಮಗಳು ಒಂದೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ವಿ. ಎಲ್ಲರೂ ಹೊರಟ್ವಿ. ಇವಾಗ ನಮ್ಮ ಮನೆಯಿಂದ ಇನ್ನೇನು ದೇವಸ್ಥಾನಕ್ಕೆ ಹೊರಡುವಾಗ ಗಾಡಿಯಲ್ಲಿ ಸುಮ್ಮನೆ ನಿದ್ದೆ ಮಾಡ್ತಾ ಹೋಗೋದಕ್ಕಿಂತ ಎಂಜಾಯ್ ಮಾಡಬೇಕು. ಹಾಗೆ ನಮ್ಮ ದೊಡ್ಡಮ್ಮ ಕೂಡ ಬಂದಿದ್ದರು. ಅವರೆಲ್ಲೇ ಇದ್ದರೂ ಹಾಡುಗಳನ್ನು ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ಅಜ್ಜ ಕೂಡ ಸಂಗೀತಗಾರರು, ನಾನು ಕೂಡ ಸಂಗೀತ, ನಮ್ಮ ದೊಡ್ಡಮ್ಮ ಕೂಡ ಹಾಡುಗಳನ್ನು ಚೆನ್ನಾಗಿ ಹೇಳ್ತಾರೆ. ಹಾಗೆ ಮನೆಯಿಂದ ದೇವಸ್ಥಾನ ತಲುಪೋವರೆಗೂ ಭಕ್ತಿಗೀತೆಗಳನ್ನು ಹೇಳ್ತಾ ಕೇಳ್ತಾನೆ ದೇವಸ್ಥಾನದ ದಾರಿ ಸಾಗಿದ್ದೇ ಗೊತ್ತಾಗಲಿಲ್ಲ. ಯಾಕಂತ ಹೇಳಿದ್ರೆ ಹಳೆ ಹಾಡುಗಳನ್ನು ಕೇಳ್ತಾ ಇದ್ದೆ. ಹೀಗೆ ಹಾಡು ಹೇಳ್ತಾ ಜನಪದ ಗೀತೆಗಳನ್ನು ನಮ್ಮ ಅಜ್ಜನೂ ಸಂಗೀತಗಾರರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಹಾಡುಗಾರರೇ. ಹಾಗೆ ಹಾಡು ಹೇಳ್ತಾ ಹಾಗೆ ದೇವಸ್ಥಾನವನ್ನು ತಲುಪೇ ಬಿಟ್ವಿ. ದೇವಸ್ಥಾನದ ದ್ವಾರ ಬಾಗಿಲ ಹತ್ರ ಬಂದುಬಿಟ್ವಿ. ಬರ್ತಿದ್ದಾಗೇ ಮಳೆ ಅಂದರೆ ಮಳೆ. ಹಾಗೆ ರೇಣುಕಾಂಬ ದೇವಿಯ ಒಂದು ನಾಮನೆ ಹೆಸರನ್ನು ಹೇಳ್ತಾ ಉದೋ ಹಾಕ್ತಾ ಹೊರಟು ಬಂದ್ವಿ. ನಾವು ದೇವಸ್ಥಾನ ಬಂದು ರೀಚ್ ಆದ ತಕ್ಷಣವೇ ಅಲ್ಲಿ ಮಳೆ ಅಂದರೆ ಮಳೆ. ಮಲೆನಾಡು ಆಗಿರೋದ್ರಿಂದ ತುಂಬಾ ಮಳೆ ಇತ್ತು. ನಮಗೆ ವಾರ ಕೂಡ ಆಗಿರೋದ್ರಿಂದ, ದೇವರ ವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು. ರಶ್ ಇತ್ತು, ದೇವಸ್ಥಾನ ಫುಲ್ಲು ರಶ್ ಇತ್ತು. ಮತ್ತು ಗಾಡಿಗಳು ನಿಲ್ಲಿಸೋದಕ್ಕೂ ಎಲ್ಲೂ ಜಾಗ ಇರಲಿಲ್ಲ. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಗಾಡಿ ನಿಲ್ಲಿಸಿದ್ವಿ ಎಲ್ಲೋ ಒಂದು ಸೈಡು. ನನಗೆ ನಿದ್ದೆ ಬಂದಂಗೆ ಆಗಿತ್ತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಯಾಕೆಂದರೆ ಗಾಡಿ ಎಲ್ಲಿ ನಿಲ್ಲಿಸೋದಕ್ಕೂ ಜಾಗ ಇಲ್ಲ. ಅಷ್ಟು ರಶ್ ಇತ್ತು ದೇವಸ್ಥಾನ. ಅಷ್ಟು ಭಕ್ತರು ಬಂದಿರ್ತಾರೆ. ಇದು ನಮ್ಮ ಮನೆ ದೇವರು ಚಂದ್ರಗುತ್ತಿ. ನಮಗೆ ಕರ್ನಾಟಕದ ಶಿವಮೊಗ್ಗದ ಚಂದ್ರಗುತ್ತಿಯಲ್ಲಿರುವ ರೇಣುಕಾಂಬ ದೇವಸ್ಥಾನ ರೇಣುಕಾದೇವಿಗೆ ಅರ್ಪಿತವಾಗಿದೆ. ಇದು ಸೊರಬದಿಂದ 17 ಕಿಲೋಮೀಟ್ರ್ ದೂರದಲ್ಲಿದೆ ಈ ದೇವಸ್ಥಾನ. ಇದು ಗುಹೆ ದೇವಾಲಯವಾಗಿದ್ದು ಅರ್ಧಚಂದ್ರನ ರೂಪದಲ್ಲಿದೆ. ಈ ದೇವಾಲಯದಲ್ಲಿ ಪೂಜಿಸಲ್ಪಡುವ ದೇವತೆ ರೇಣುಕಾಂಬ. ಅವಳನ್ನು ಗುತ್ಯಮ್ಮ ಅಂತಲೂ ಕರೀತಾರೆ. ದೇವಾಲಯ ಇರುವ ಬೆಟ್ಟವನ್ನು ಚಂದ್ರಗುತ್ತಿ ಅಂತ ಹೇಳಿ ಕರೀತಾರೆ. ಇದು ಚಂದ್ರಗುತ್ತಿ ಕೋಟೆ ಒಂದು ಪ್ರಾಚೀನ ರಚನೆ. ಈ ಕೋಟೆ ಬನವಾಸಿಯ ಕದಂಬರ ನಿಯಂತ್ರಣದಲ್ಲಿತ್ತು ಆವಾಗ. ಹಾಗೆ ಬಚ್ಚಣ್ಣ ಎಂಬ ಸ್ಥಳೀಯ ಮುಖ್ಯಸ್ಥನು ಚಂದ್ರಗುತ್ತಿಯನ್ನು ಆಳಿದನೆಂದು ಹೇಳಲಾಗುತ್ತೆ. ಈ ಪ್ರದೇಶವು ನಂತರ ಕೆಲಾಡಿ ನಾಯಕರ ನಿಯಂತ್ರಣದಲ್ಲಿ ಕೂಡ ಇತ್ತು. ಇವಾಗ 5 ಜನ ಮುತ್ತೈದೆಯರು ಮತ್ತು ಅವ್ರ ತವ್ರ ಮನೆಯವರೆಲ್ಲರೂ ಸೇರಿ ನಮ್ಮ ತಾಯಿಗೆ ಅಲ್ಲೇ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು, ತವರು ಮನೆಯಿಂದ ತಂದಂಥ ಬಟ್ಟೆನ ಉಡಿಸ್ಕೊಂಡು ಇನ್ನು ಆ ಬೆಟ್ಟಕ್ಕೆ ಹತ್ತಾರೆ. ದೇವರು ಬೆಟ್ಟದ ಮೇಲೆ ಇರೋದು, ಮೆಟ್ಲು ಹತ್ತಿ ಹೋಗಬೇಕು ನೋಡಿ. ಎಲ್ಲರೂ ಒಂದೊಂದು ಐಟಮ್ ಹಿಡ್ಕೊಂಡು ಇನ್ನೇ ಹೊರಟ್ರು. ಸಾಮಾನುಗಳೆಲ್ಲ ತೆಗೆದುಕೊಂಡು ಅವ್ರಿಗೆ ಬಟ್ಟೆ ಉಡಿಸ್ಕೊಂಡು ಮತ್ತೆ ಇಲ್ಲಿ ಪೂಜೆ ಮುಗಿಸ್ತಾ ಇನ್ನೇನೆಲ್ಲ ಮೇಲೆ ಹೊರಟ್ವಿ. ಇದು ಚಂದ್ರಗುತ್ತಿ ದೇವಸ್ಥಾನ. ತುಂಬ ವಿಶಾಲವಾಗಿ, ತುಂಬ ಪ್ರಶಾಂತವಾಗಿ, ಒಳ್ಳೆ ವಾತಾವರಣದಲ್ಲಿ, ಒಳ್ಳೆ ಬೆಟ್ಟದ ಮೇಲೆ ಇರೋಂಥ ದೇವಸ್ಥಾನ. ನಮ್ಮ ಫ್ಯಾಮಿಲಿಯವರೆಲ್ಲರೂ ಹೊರಟರು. ಮಳೆ ಕೂಡ ಬರ್ತಾಯಿತ್ತು. ಜನ ನೋಡಿ, ಜಂಗುಳಿ
ಮಂಗಳವಾರ, ಶುಕ್ರವಾರ ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ತುಂಬ ರಶ್ ಇರುತ್ತೆ. ಈ ಬೆಟ್ಟದ ಮೇಲೆ ಹತ್ತಿ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು. ಇದೆ ನೋಡಿ ಚಂದ್ರಗುತ್ತಿ ದೇವಸ್ಥಾನ. ಇದ್ರ ಒಳಗಡೆ ಹೋಗಬೇಕು. ನಾವು ಈ ದೇವಸ್ಥಾನದ ಒಳಗೆ ಹೋಗಬೇಕು ಅಂತ ಹೇಳಿದ್ರೆ ಅರ್ಚನೆಗೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ಇರುತ್ತೆ. ಟಿಕೆಟ್ ತೊಗೊಂಡು 100 ರುಪೀಸ್ಗೆ ಅರ್ಚನೆ ಟಿಕೆಟ್ ತೊಗೊಂಡು ಹೋದರೆ ಕ್ಯೂವಲ್ಲಿ ನಿಂತ್ಕೊಳ್ಬೇಕು. ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗಿ ದರ್ಶನ ತೊಗೊಂಡು ಅಲ್ಲಿ ಫೋಟೋಕ್ಕೆ ವಿಡಿಯೋಕ್ಕೆ ಅಲೋ ಇರಲ್ಲ. ರೇಣುಕಾಂಬ ದರ್ಶನ ಮಾಡಿಕೊಂಡು ಚಂದ್ರಗುತ್ತಿ ಅಮ್ಮನ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದ್ವಿ. ತುಂಬ ಜನ ಇದ್ದರು. ಸಾಲಾಗಿ ಹೋಗಿ ಅಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ ಮೇಲೆ ನಮ್ಮಮ್ಮನಿಗೆ ಇದು ಮುತ್ತು ಕೊಡಿಸೋ ಶಾಸ್ತ್ರ ಮಾಡಬೇಕಿತ್ತು. ಈ ಭಟ್ರ ಹತ್ರ ಅಲ್ಲೇ ಎದುರುಗಡೆ ಪರಶುರಾಮನ ದೇವಸ್ಥಾನ ಇದೆ. ಆ ಒಂದು ದೇವಸ್ಥಾನದ ಎದುರುಗಡೆ ಅವರೇ ಭಟ್ರು ಇರ್ತಾರೆ. ಅವ್ರನ್ನ ಕೇಳಿದ್ರೆ ಅವರೇ ಮಾಡಿಸ್ತಾರೆ. ಇದು ನಾವು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದು. ಹಾಗೆ ನೋಡಿ ಇಲ್ಲಿ ಎದುರುಗಡೆ ದೇವಸ್ಥಾನದ ಎದುರುಗಡೆ ಮಕ್ಕಳಾಗದೇ ಇರೋರು ಹರಕೆ ಹೊತ್ಕೊಂಡ್ರೆ ಏನೋ ಹರಕೆ ತೀರಿಸ್ತಾ ಇದ್ದಾರೆ ನೋಡಿ, ಏನೋ ತೂಕದ್ದು. ಈ ಶಾಸ್ತ್ರ ಕೂಡ ಮಾಡ್ತಾರೆ ಮಕ್ಕಳಾಗದೇ ಇರೋರು ಹೇಳ್ಕೊಂಡು. ಹಾಗೆ ನಮ್ಮ ಅಮ್ಮನಿಗೆ ತವ್ರ ಮನೆ ಕಡೆಯಿಂದ ಶಾಸ್ತ್ರ ಮಾಡಬೇಕು. ಅವ್ರ ಕಡೆಯಿಂದ ಮಡ್ಲಕ್ಕಿ ಮತ್ತು ಬಟ್ಟೆ, ಹೊಸ ಬಟ್ಟೆ, ಈ ಒಂದು ಶಾಸ್ತ್ರನ ತವ್ರ ಮನೆಯ ಕಡೆಯವರೇ ಮಾಡಬೇಕು. ಹಾಗಾಗಿ ನಮ್ಮ ಅಮ್ಮನಿಗೆ ತವ್ರ ಮನೆ ಕಡೆಯವರು ಶಾಸ್ತ್ರಗಳನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು. ಚೆನ್ನಾಗಿತ್ತು ಏನೋ ಒಂಥರ. ಹಾಗೆ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ತುಂಬ ರಶ್ ಇತ್ತು ದೇವಸ್ಥಾನ. ನಾವು ದೇವಸ್ಥಾನ ಎದುರುಗಡೆನೆ ನಾವು ತುಂಬ ಲೇಟಾಗಿ ಹೋಗಿರೋದ್ರಿಂದ ಬೇಗ ಮುಗಿಸ್ಬೇಕಾಗಿತ್ತು. ಅಂದರೆ 4 ಗಂಟೆಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅಷ್ಟರೊಳಗೆ ಮಾಡಬೇಕಿತ್ತು. ನಾವು ಹೋಗಿದ್ದೇ ಲೇಟಾಗಿತ್ತು. ಹಾಗಾಗಿ ಎಲ್ಲರೂ ದೇವರ ಒಂದು ಪೂಜೆಗೆ ಎಲ್ಲರೂ ರೆಡಿ ಮಾಡ್ಕೊಳ್ತಾ ಇದ್ರು. ಇಲ್ಲಿ ನಮ್ಮ ಅಮ್ಮಂಗೆ ಮಡ್ಲಕ್ಕಿ ಎಲ್ಲ ಹಾಕಿ ಇನ್ನು ನೆಕ್ಸ್ಟ್ ಏನು ಶಾಸ್ತ್ರ ಇದೆ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ. ಈ ಸಣ್ಣ ಪುಟ್ಟ ಇವನ್ನೆಲ್ಲ ನಾವು ಹೋದಾಗಲೇ ತಿಳ್ಕೊಳಕ್ಕೆ ಸಾಧ್ಯ. ಇವೆಲ್ಲ ನಾವು ನೋಡಿರಲಿಲ್ಲ. ಈ ಒಂದು ದೇವಸ್ಥಾನ ತುಂಬ ವಿಶೇಷ ಅಂತ ಹೇಳ್ಬೋದು. ನಾನು ಸುಮಾರು ಒಂದು 4 ಟೈಮ್ ಹೋಗಿದ್ದೀನಿ, 4 ಸರಿ ಹೋಗಿದ್ದೀನಿ ದೇವಸ್ಥಾನಕ್ಕೆ. ಇದು ನಮ್ಮ ಮನೆ ದೇವರೇ. ಈ ಒಂದು ಪೂಜೆನ ನಾವು ದಿಢೀರ್ನೇ ಇಟ್ಕೊಂಡಿರೋದ್ರಿಂದ ತುಂಬ ರಿಲೇಷನ್ನಿಗೆ ಹೇಳೋದಕ್ಕಾಗಲಿಲ್ಲ. ಅರ್ಜೆಂಟಲ್ಲಿ ಮಾಡಿ ಮುಗಿಸ್ಬಿಟ್ವಿ ನಾವು. ಈ ಒಂದು ಪೂಜೆಗಳಲ್ಲಿ ನಾವು ಹೋದ್ರೇ ಗೊತ್ತಾಗೋದು ಇದರ ವಿಶೇಷ ಏನು ಎತ್ತ ಅಂತ ಹೇಳಿ. ನಾವು ಫಸ್ಟ್ ಟೈಮ್ ಈ ಪೂಜೆಗೆ ಹೋಗಿರೋದು, ಹಾಗಾಗಿ ವಿಶೇಷ ಅನ್ನಿಸ್ತಾ ಇತ್ತು. ತುಂಬ ಈ ಒಂದು ಭಕ್ತಾದಿಗಳು ತುಂಬಾ ನಂಬಿರೋಂಥ ಈ ಒಂದು ಚಂದ್ರಗುತ್ತಮ್ಮ ದೇವಸ್ಥಾನ ಬೆಟ್ಟದ ಮೇಲಿದೆ. ಅವರು ಬಟ್ಟೆ ಮಾಡ್ತಾಯಿದ್ದಾರೆ ನೋಡಿ. ಮಳೆ ಬೇರೆ ಬರ್ತಾ ಇತ್ತು ಅಲ್ಲಿ ಕುತ್ಕೊಳ್ಳೋಕ್ಕೆ. ನೋಡಿ ಮಳೆ ಅಷ್ಟೊಂದು ಮಳೆ. ತುಂಬ ಲೇಟಾಗಿ ಹೋಗಿದ್ವಿ. ಪೂಜೆ ಎಲ್ಲ ಮುಗಿದ್ರೊಳಗೆ 7 ಗಂಟೆ ಆಗ್ಬಿಡ್ತು ನಮಗೆ. ನಮ್ಮ ದೊಡ್ಡಮ್ಮ ಬಂದಿದ್ರು. ಅವರ ಒಂದು ಶಾಸ್ತ್ರ ಮುಗೀತು. ಇನ್ನು ತವ್ರ ಮನೆ ಶಾಸ್ತ್ರ ಏನು ಕೊಡೋದು ಅದೆಲ್ಲ ಮುಗೀತು. ಇದಾದಮೇಲೆ ಇಲ್ಲಿ ಇವಾಗ ಅದನ್ನು ಮುತ್ತು ಕಟ್ಸೋದಕ್ಕೆ ಭಟ್ರು ಬರ್ತಾರೆ. ಅವರು ಹೇಳಿದರು ಅಲ್ಲಿ ರೆಡಿ ಮಾಡ್ಕೊಳ್ಳಿ ನಾವು ಬರ್ತೀವಿ ಅಂತ ಹೇಳಿ. ನೋಡಿ ನಮ್ಮ ಅಪ್ಪ ಅಮ್ಮ ಇವರೇ. ಇವಾಗ ನೆಕ್ಸ್ಟ್ ಪೂಜೆ ಸ್ಟಾರ್ಟ್ ಆಯಿತು. ಎಲ್ಲ ರೆಡಿ ಆದಮೇಲೆ ಇವಾಗ ಭಟ್ರು ಬಂದರು. ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಅವ್ರು ಹೇಳೋ ರೀತಿಯೇ ಪ್ರೊಸೀಜರಲ್ಲಿ ಆಗಬೇಕು. ನೋಡಿ ಇವಾಗ ಸ್ಟಾರ್ಟ್ ಆಯಿತು. ಇದು ಚಂದ್ರಗುತ್ತಮ್ಮನಿಗೆ ಮುತ್ತು ಕಡಿಸುವ ಶಾಸ್ತ್ರ ಅಂತ ಹೇಳಿ. ಇದು ಅವನ ದೇವಿಯ ಕೃಪೆಯ ಮೇಲೆ ಇದು ಮಾಡೋಂಥದ್ದು. ಅವ್ರು ಮಾಡ್ತಾಯಿದ್ದಾರೆ. ಇದನ್ನು ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು.
ಈ ಒಂದು ಚಂದ್ರಗುತ್ತಮ್ಮನ ಒಂದು ವಿಶೇಷತೆ ಏನಂದರೆ, ಒಮ್ಮೆ ಋಷಿ ಜಮದಗ್ನಿ ತನ್ನ ಪತ್ನಿಯನ್ನು ಅವಮಾನಿಸಿ ತನ್ನ ಮಗ ಪರಶುರಾಮನ ಬಳಿ ಹೇಳ್ತಾರೆ ತಾಯಿಯನ್ನು ಕೊಲ್ಲೋದಕ್ಕೆ. ಪರಶುರಾಮ ತನ್ನ ತಾಯಿಯನ್ನು ಆ ಚಂದ್ರಗುತ್ತಿಯ ಗುಹೆಗೆ ತೆಗೆದುಕೊಂಡು ಹೋಗಿ ಮುಂಡವನ್ನು ಅಲ್ಲೇ ಬಿಟ್ಟು ತಲೆಯನ್ನು ಕತ್ತರಿಸಿ ನಂತರ ತನ್ನ ತಂದೆಯ ಬಳಿ ಆ ತಾಯಿಯ ತಲೆಯನ್ನು ತೆಗೆದುಕೊಂಡು ಬರ್ತಾರೆ. ತನ್ನ ಆಜ್ಞೆಯಂತ ತಾಯಿಯನ್ನು ಕೊಂದಿದ್ದಕ್ಕಾಗಿ ಜಮದಗ್ನಿ ಋಷಿ ಪರಶುರಾಮನಿಗೆ ಒಂದು ವರವನ್ನು ನೀಡ್ತಾನೆ. ಆ ಒಂದು ಪರಶುರಾಮನು ತನ್ನ ತಾಯಿಯ ಜೀವನವನ್ನು ಮರಳಿ ಕೇಳ್ತಾರೆ. ಆ ಒಂದು ಋಷಿಯವರು ತಕ್ಷಣ ಆ ವರವನ್ನು ನೀಡ್ತಾರೆ. ಮತ್ತೆ ರೇಣುಕಾಂಬಳನ್ನು ಅಲ್ಲಿ ಜೀವಂತವಾಗಿರಿಸಿ ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು. ಆ ಒಂದು ಸ್ಥಳಕ್ಕೆ ಚಂದ್ರಗುತ್ತಿ ಎಂಬ ಹೆಸರು ಬರುತ್ತೆ. ಆ ಒಂದು ಚಂದ್ರಗುತ್ತಿಯಲ್ಲಿ ರೇಣುಕಾಂಬ ಆಗಿ ತನ್ನ ಸೇವೆಯನ್ನು ಸಲ್ಲಿಸ್ಕೊಂಡು ಅನೇಕ ಭಕ್ತರ ಒಂದು ಭಕ್ತಿಗೆ ಪಾತ್ರರಾಗಿರೋಂಥದ್ದು. ಈಗ ನಮ್ಮ ತಾಯಿಗೆ ಮುತ್ತು ಕಟ್ಟಿಸುವ ಶಾಸ್ತ್ರ ಆಯಿತು ಅಂತ ಹೇಳಿದ್ರೆ ಜೋಗತಿಯರು ಅಂತ ಹೇಳಿ ಇದು ಒಂದು ಮನೆತನದಲ್ಲಿ ಬರ್ತಕ್ಕಂಥದ್ದು. ಇದು ಪಡ್ಲಿಗೆ, ಈ ಒಂದು ಪಡ್ಲಿಗಿನ ಕೂಡ ಅಲ್ಲೇ ತುಂಬಿಸ್ಬೇಕು. ಈ ಒಂದು ಶಾಸ್ತ್ರ ಮುಗಿಸ್ಕೊಂಡು ನೋಡಿ, ಈ ಒಂದು ವಿಶೇಷವಾಗಿ ತುಂಬ ಖುಷಿ ಕೊಡ್ತು ನಮಗೆ. ಈ ಒಂದು ಪದ್ಧತಿ ನಾವು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿರೋದು. ಅವರು ಒಂದು ಸೂಚನೆಯನ್ನು ಕೊಡ್ತಾರೆ, ಈ ರೀತಿ ಇರಬೇಕು ಅಂತ ಹೇಳಿ. ಇಲ್ಲಿ ಚಂದ್ರಗುತ್ತಿಯಲ್ಲಿ ಜಾಸ್ತಿ ಜೋಗತಿಯರೇ ಆ ದೇವಿಯ ಪಾತ್ರಕ್ಕೆ ಒಳಗಾಗಿರ್ತಾರೆ ನೋಡಿ. ಅದಾದಮೇಲೆ ನಮ್ಮಮ್ಮನಿಗೆ ಎಲ್ಲರೂ ಅಕ್ಷತೆಗಳನ್ನು ಹಾಕಿ ತಮ್ಮ ಉಡುಗೊರೆಯನ್ನು ಕೂಡ ನೀಡ್ತಾರೆ. ಅಂದರೆ ಇದು ಮೊದಲ ಬಾರಿಗೆ ಅಂತ ಹೇಳಿ ಎಲ್ಲರೂ ಫ್ಯಾಮಿಲಿಯವರು ಬಂದಂಥವರು ತಮ್ಮ ಏನು ಕಿರುಕಾಣಿಕೆ ಏನಿದೆ ಆ ಉಡುಗೊರೆನ ಮಾಡ್ತಾರೆ. ಅಕ್ಷತೆಗಳನ್ನೆಲ್ಲ ಹಾಕಿ ಇದೇ ವಿಶೇಷ ಇವತ್ತಿಂದು ಪೂಜೆ. ಚೆನ್ನಾಗಿತ್ತು. ಇದಾದ ನಂತರ ನೋಡಿ ಚೆನ್ನಾಗಿತ್ತು ಈ ಒಂದು ಪೂಜೆ ಎಲ್ಲ. ತುಂಬ ವಿಶಾಲವಾದಂಥ ಜಾಗ, ತುಂಬ ಭಕ್ತರನ್ನು ಒಳಗೊಂಡಂಥ ಜಾಗ. ನಾನು ಸುಮಾರು ಒಂದು 4-5 ಟೈಮ್ ಹೋಗಿದ್ದೀನಿ. ಬಂದಂಥ ಎಲ್ಲ ರಿಲೇಷನ್ಸು ಅಕ್ಷತೆಗಳನ್ನು ಹಾಕಿ ಹಾಗೆ ನಾನು ಸುಮಾರಷ್ಟು ಫೋಟೋ ಮತ್ತು ವೀಡಿಯೋಸನ್ನು ಮಾಡ್ಕೊಳ್ತಾ ಇದ್ದೆ ನೋಡಿ. ಫ್ಯಾಮಿಲಿ ಫೋಟೋಸ್. ಈ ಪೂಜೆ ಎಲ್ಲ ಫೋಟೋನ ತೆಕ್ಕೊಂಡೆ. ಪೂಜೆ ಇಲ್ಲಿಗೆ ಮುಗೀತು. ಇದಾದಮೇಲೆ ಪಡ್ಲಿಗೆ ತುಂಬಿಸೋದು ಅಂತ ಹೇಳಿ ಮಾಡ್ತಾರೆ. ಹಾಗೆ ನಮ್ಮಮ್ಮ ಮತ್ತು ನಮ್ಮಮ್ಮನ ಫ್ಯಾಮಿಲಿಯವರು, ತಮ್ಮನ ಹೆಂಡತಿ, ಅಕ್ಕ ಮತ್ತು ನಮ್ಮಮ್ಮ, ಅಪ್ಪಾಜಿ 4 ಜನ ಅವ್ರ ಫ್ಯಾಮಿಲಿಯವ್ರದ್ದು ಒಂದು ಫೋಟೋ ಮತ್ತು ವಿಡಿಯೋ. ಬಂದಂಥವರು ಮತ್ತು ನಮ್ಮ ಸಿಸ್ಟರ್ಸು ಎಲ್ಲರನ್ನೂ ನಿಲ್ಲಿಸಿ ದೇವಸ್ಥಾನದ ಎದುರುಗಡೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡಿಕೊಂಡು ಬರೋ ವ್ಯವಸ್ಥೆನೂ ಇದೆ. ಹಾಗೆ ನಾವು ಪಡ್ಲಿಗೆ ಅಂತ ಹೇಳಿ ತುಂಬಿಸ್ತೀವಿ ಮನೆ ದೇವ್ರದ್ದು. ಅದು ಕೂಡ ಅಲ್ಲೇ ನಾವು ಮಳೆ ಬರ್ತಾಯಿತ್ತು. ಎಲ್ಲ ಒಂದು ಕಡೆ ಒಂದು ಮನೆ ಹತ್ರ ಜಾಗ ಇತ್ತು, ಅಲ್ಲೇ ಮುಗಿಸ್ಕೊಂಡು ಇದು ಪಡ್ಲಿಗೆ ಅಂತ ಹೇಳಿ ತುಂಬಿಸ್ತಾರೆ. ಅದನ್ನು ಕೂಡ ಆ ದೇವಸ್ಥಾನದ ಗಿರಿಯಲ್ಲೇ ಮಾಡಿಕೊಂಡು ಬಂದರೆ ಇನ್ನೂ ಚೆನ್ನಾಗುತ್ತೆ ಅಂತೇಳಿ ಅಲ್ಲೇ ಪಡ್ಲಿಗೆ ತುಂಬಿಸ್ಕೊಂಡು ಪೂಜೆ ಮಾಡಿ, ಅಂದರೆ ನಾವು ಮನೆಯಿಂದನೇ ಅಡುಗೆ ಮಾಡ್ಕೊಂಡು ಹೋಗಿದ್ರು. ಹಾಗಾಗಿ ಅಲ್ಲೇ ಇನ್ನೊಂದು ಪೂಜೆ ಸಂಜೆ 7 ಗಂಟೆವರೆಗೂ ಒಂದು ಪೂಜೆ ಆಯಿತು. ಇದು ಮನೆ ಪೂಜೆ ಮಾಡ್ತಾ ಇರ್ತಂತೆ. ಇದು ಮನೇಲಿ ಮಾಡಬೇಕು, ಬಟ್ ಅಲ್ಲೇ ಮಾಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿತ್ತು. ಇಲ್ಲಿ ಪೂಜೆ ಇದೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿದ್ದು, ಬಟ್ ಅಡುಗೆ ತುಂಬ ಚೆನ್ನಾಗಿತ್ತು. ನನಗೆ ಈ ಥರ ಅಡುಗೆ ಇಷ್ಟ. ಇದೆಲ್ಲ ಮುಗಿಸ್ಕೊಂಡು ಇನ್ನೇನು ಸಂಜೆ ಪೂಜೆ ಆಯಿತು. ಎಲ್ಲರೂ ಊಟ ಮುಗಿಸ್ಕೊಂಡು 7 ಗಂಟೆ ಆಯಿತು ನೋಡಿ. ದೇವಸ್ಥಾನದಲ್ಲೇ 7 ಗಂಟೆ ಆಯಿತು. ಎಲ್ರಿಗೂ ಊಟ ಹಾಕ್ಕೊಟ್ರು. ಮನೆಯಿಂದ ಮಾಡ್ಕೊಂಡು ಬಂದಿದ್ದೆ. ಇದು ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಫಂಕ್ಷನ್ನು. ಎಲ್ಲರೂ ಕೂತ್ಕೊಂಡು ಸಮಾಧಾನವಾಗಿ ಊಟ ಮಾಡಿ ಎಲ್ಲ ಥರ ಅಡುಗೆನೂ ಇತ್ತು. ಮುಗಿಸ್ಕೊಂಡು ಇನ್ನು ಹೊರಡ್ತೀವಿ. ಲೈಕ್ ಮಾಡಿ.